ಎಲ್ಲರಿಗೂ ನಮಸ್ಕಾರ. ಪಂಚಮಸಿರಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈ ದಿನ ಸೋಯಾ ಚಂಕ್ಸಿಂದ ಸಾಂಬಾರು ಮಾಡ್ತಾಯಿದ್ದೀನಿ. ಮತ್ತು ನನ್ನ ಮಕ್ಕಳು ಮೊಟ್ಟೆ ಫ್ರೈ ಮಾಡಿಕೊಂಡು ಏನು ಹೇಳ್ತಾರೆ ಅದಕ್ಕೆ, ಎಗ್ ರೈಸ್ ಅಂತ ಹೇಳ್ತಾರಲ್ಲ, ಅದನ್ನು ಮಾಡ್ಕೊತಾ ಇದ್ದಾರೆ. ಯೂಶ್ವಲಿ ನಾನು ಮೊಟ್ಟೆ ಬಳಸಲ್ಲ, ಹಾಗಾಗಿ ಮಕ್ಕಳೇ ಮಾಡ್ಕೊತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಫಸ್ಟು ನಾನು ನನ್ನ ಅಡುಗೆನ ಮಾಡಿಕೊಂಡು ಸೈಡಿಗೆ ಬಂದುಬಿಡೋಣ ಅಂತ ಹೇಳಿ ಫಸ್ಟು ನಾನು ಸೋಯಾ ಚಂಕ್ಸ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆಗೆ ಈರುಳ್ಳಿನ ಹಾಕಿ, ನಾವೇನು ಜಜ್ಜಿಟ್ಕೊಂಡಿರೋ ಅಂಥ ಸಣ್ಣ ಈರುಳ್ಳಿಯನ್ನು ಎಣ್ಣೆ ಬಿಟ್ಟು ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿ, ನಾವು ಬೇಯಿಸಿಟ್ಕೊಂಡಿರೋ ಅಂಥ ಸೋಯಾ ಚಂಕ್ಸ್ನ ಇದಕ್ಕೆ ಹಾಕ್ಕೊತಾ ಇದ್ದೀವಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 1 ಸ್ಪೂನ್ ಗರಂ ಮಸಾಲ ಹಾಕಬೇಕು. ಗರಂ ಮಸಾಲ ಬೇಡ, ಇಷ್ಟ ಆಗಲ್ಲ ಸಾಂಬಾರಿಗೆ ಅಂತ ಅನಿಸಿದ್ರೆ ನೀವು ಅಚ್ಚ ಖಾರದ ಪುಡಿ 1 ಸ್ಪೂನ್ ಹಾಕಿ ಫ್ರೈ ಮಾಡಿದ್ರೆ ಇದು ಚೆನ್ನಾಗಿ ಮಸಾಲೆ ಹಿಡಿದಿರುತ್ತೆ, ಖಾರ ಹಿಡಿದಿರುತ್ತೆ. ಇಲ್ಲಾಂದರೆ ಇಲ್ಲ, ಬೆಂಡ್ ಥರ ಆಗಿಬಿಡುತ್ತೆ ಇದು. ಯೂಶ್ವಲಿ ಇದು ನೀವು ಸಾಂಬಾರು ಟೈಪ್ ಮಾಡಿದ್ರೂ ಕೂಡ ಅದು ಬೆಂಡ ಥರನೇ ಇರುತ್ತೆ. ಜಾಸ್ತಿ ಇದನ್ನು ಫ್ರೈ ಮತ್ತು ಚಾಟ್ಸ್ ಥರ, ಚಿಕನ್ದು ನಾವೇನು ಗ್ರೇವಿ ಥರ ಮಾಡ್ತೀವೋ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಫಸ್ಟ್ ಟೈಮ್ ಇದನ್ನು ಸಾಂಬಾರು ಟೈಪಲ್ಲಿ ಮಾಡ್ತಾ ಇರೋದು, ಹೇಗೆ ಬರುತ್ತೆ ನೋಡೋಣ ಅಂತ ಹೇಳಿ. ಒಂದು ಮಟನ್ ಸಾಂಬಾರು ಥರನೇ ಬರುತ್ತೆ ಇದು. ಸೇಮ್ ಮಟನ್ ಸಾಂಬಾರಿಗೆ ಏನೇನು ಮಸಾಲೆ ಹಾಕಿರ್ತೀವೋ ಅದೇ ರೀತಿಯೇ ಹಾಕಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 1 ತೆಂಗಿನ ತುರಿ, 1 ಬಟ್ಲಷ್ಟು, ಇದಕ್ಕೆ ಚಕ್ಕೆ, ಲವಂಗ, ಶುಂಠಿ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಹಾಕಿ ಚೆನ್ನಾಗಿ ರುಬ್ಬಿ, ಇದಕ್ಕೆ ಮಾಮೂಲಿ ಮಟನ್ ಸಾಂಬಾರು ಖಾರದ ಪುಡಿ ಏನಿರುತ್ತೋ ಅದನ್ನು 1-3 ಸ್ಪೂನಷ್ಟು ಹಾಕಿ ಮಸಾಲೆ ರೆಡಿ ಮಾಡಿಕೊಂಡು ಇದಕ್ಕೆ ಹಾಕುವಂಥದ್ದು. ನಂತರ ಇದಕ್ಕೆ ಚೆನ್ನಾಗಿ ಬೆಂದ ಮೇಲೆ ಫಸ್ಟೇ ಬೇಯಿಸಿಟ್ಕೊಂಡಿರ್ತೀವಲ್ಲ, ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ನನ್ನ ಅಡುಗೆ ರೆಡಿ ಆಯಿತು. ನನ್ನ ಅಡುಗೆ ರೆಡಿ ಆದ ತಕ್ಷಣ ನಾನು ನನ್ನ ಏನಿದೆ ಅನ್ನ ಮತ್ತು ಈ ಸಾಂಬಾರನ್ನ ಎತ್ತಿಟ್ಕೊಂಡು ನಾನು ಬಂದುಬಿಟ್ಟೆ, ರೂಮ್ ಒಳಗೆ ಬಂದುಬಿಟ್ಟೆ. ನಂತರ ನನ್ನ ಮಕ್ಕಳು ನೀವೇನಾದರೂ ಮಾಡ್ಕೊಳ್ಳಿ ಅಂತ. ನನಗೆ ಇದ್ರದ್ದು ಮೊಟ್ಟೆದು ಸ್ಮೆಲ್ ಆಗಲ್ಲ, ಹಾಗಾಗಿ ಅದನ್ನ ನಾನು ಹೊರಗಡೆ ಬಂದುಬಿಡ್ತೀನಿ ಅಥವಾ ರೂಮ್ ಒಳಗಡೆ ಹೋಗಿಬಿಡ್ತೀನಿ. ನಂತರ ನನ್ನ ಮಕ್ಕಳು ಅಡುಗೆ ರೆಡಿ ಮಾಡಿಕೊಂಡ್ರು. 2 ಈರುಳ್ಳಿ, 1 ಕ್ಯಾಪ್ಸಿಕಮ್, ಅರ್ಧದಷ್ಟು ಎಲೆಕೋಸು ಮತ್ತು ಒಂದು 3-4 ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ರು. ನಂತರ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಏನು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರು. ನಂತರ ಈ ಫ್ರೈ ಆದ ತಕ್ಷಣ ಇದಕ್ಕೆ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡಿ, ಕ್ಯಾರೆಟ್ ಹಾಕಿ ಫ್ರೈ ಮಾಡಿ, ಮತ್ತು ಏನು ಎಲೆಕೋಸನ್ನ ಕಟ್ ಮಾಡಿಟ್ಕೊಂಡಿರ್ತಾರಲ್ಲ ಅದನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರು. ಅದು ಈ ಫ್ರೈ ಅಂತಂದರೆ ಎಣ್ಣೆನಲ್ಲೇ ಚೆನ್ನಾಗಿ ಬೇಯೋ ಥರ, ಇದಕ್ಕೆ ನೀರೇನೂ ಹಾಕ್ಕೊಂಡಿರಲಿಲ್ಲ. ಇದನ್ನು ಚೆನ್ನಾಗಿ ಬಾಡಿಸ್ತಾನೆ ಹೋದರು. ನಂತರ ಇದು ಚೆನ್ನಾಗಿ ಫ್ರೈ ಆಗಿ ಒಂದು ಅದಕ್ಕೆ ಬಂದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಮತ್ತು ಏನು ಮೊಟ್ಟೆಗಳು ಇರುತ್ತೋ ಅದನ್ನು ಇದಕ್ಕೆ ಸೇರಿಸ್ತಾ ಹೋದರು. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನೆಲ್ಲ ಇದಕ್ಕೆ ಬಳಸ್ಕೊಂಡಿದ್ರು. ಒಬ್ಬೊಬ್ಬರಿಗೆ ಒಂದೊಂದು ಅನ್ನೋ ರೀತಿಯಲ್ಲಿ ಹಾಕ್ಕೊಳ್ಳೋಣ ಅಂತ ಹೇಳಿ ಒಂದು ಎಕ್ಸ್ಟ್ರಾನೂ ಹಾಕಿದ್ರು. ಹಾಗಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಮೊಟ್ಟೆನ ಚೆನ್ನಾಗಿ ತಿರಿತಾ ಬಂದರು. ಅದು ಒಂದು ಹದಕ್ಕೆ ಬಂದ ತಕ್ಷಣ ಇದಕ್ಕೆ ಎಗ್ ಫ್ರೈಡ್ ರೈಸ್ ಮಸಾಲ ಪ್ಯಾಕೆಟ್ನ ಇದಕ್ಕೆ ಹಾಕಿದ್ದಾರೆ. 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿನೂ ಕೂಡ ಇದಕ್ಕೆ ಹಾಕ್ಕೊಂಡಿದ್ರು. ಅದೇನಾಗಿದೆ, ಸ್ಕಿಪ್ ಆಗಿಬಿಟ್ಟಿದೆ. ಅವರು ವಿಡಿಯೋದಲ್ಲಿ ಆನ್ ಆಗಿರೋದು ನೋಡಿದಿರ, ಅವರು ಹಾಗೆ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಏನು ನಾವು ಮಾಡಿಟ್ಕೊಂಡಿರೋ ಅಂಥ ಅನ್ನನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಮತ್ತು ನಮಗೆ ಏನೋ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಂಡ್ರು. ಏನಂದರೆ ಇವರು ವಿಡಿಯೋ ಮಾಡಬೇಕಾದ್ರೆ
ಈ ಫ್ರೈಡ್ ರೈಸ್ ಪ್ಯಾಕೆಟ್ದು ಪುಡಿ ಹಾಕುವಾಗ ಅದು ಆಫ್ ಆಗಿಬಿಟ್ಟಿದೆ ವೀಡಿಯೋಸು, ಹಾಗಾಗಿ ಅದು ರೆಕಾರ್ಡ್ ಆಗಿರಲಿಲ್ಲ. ಇವರು ಬೇಡ ತೋರಿಸೋದೆ ಅಂತ ಹೇಳ್ತಾಯಿದ್ರು. ತೊಂದರೆ ಇಲ್ಲ, ಏನಿಲ್ಲ, ಅದನ್ನು ಹೇಳಿದ್ರಾಯ್ತು ಅಂತ ಹೇಳಿ ನಂತರ ತುಂಬ ಚೆನ್ನಾಗಿ ಬಂತು ಅಂತ ಎಲ್ಲ ಊಟ ಮಾಡಿದ್ರು. ಸೈಡ್ಸ್ಗೆ ಸ್ವಲ್ಪ ಮೊಟ್ಟೆನ ಬೇಯಿಸಿಟ್ಕೊಂಡು ಅದಕ್ಕೆ ಉಪ್ಪು ಮತ್ತು ಚಾಟ್ ಪೌಡರ್ ಮತ್ತು ಅಚ್ಕಾರದ ಪುಡಿನ ಹಾಕಿ ಅದಕ್ಕೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರು. ಈ ರೀತಿ ಅಡುಗೆಗಳನ್ನೆಲ್ಲ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಅಂದರೆ ಅವ್ರು ಮಾಡ್ತಾರೆ. ಏನಂದರೆ ಆಗಲ್ಲ ಅಂತ ಅಂದಾಗ ಅವ್ರು ಮಾಡಿ ನಾವೇ ಊಟ ಮಾಡ್ತೀವಿ ಅನ್ನೋ ಖುಷಿ ಇದೆಯಲ್ಲ, ಆ ಸಂಭ್ರಮನ ನಾವು ಹೇಳೋದಕ್ಕಾಗೋದಿಲ್ಲ. ನನಗೇನು ಬೇಜಾರು ಅಂತಂದರೆ ನನ್ನ ಕೈಲಿ ಮಾಡೋಕ್ಕಾಗಲಿಲ್ವಲ್ಲ ಅನ್ನೋದೊಂದು ಬೇಜಾರಿರುತ್ತೆ. ಬಟ್ ಅವರೇ ಮಾಡಿಕೊಂಡ್ರು ಅನ್ನೋ ಖುಷಿ ಕೂಡ ನನಗೆ ಹೆಚ್ಚು. ಧನ್ಯವಾದಗಳು. ನಮಸ್ಕಾರ.